ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. T20 ವಿಶ್ವಕಪ್ ನಲ್ಲಿ ಭಾರತ ಗೆಲುವು ಸಾಧಿಸಿದೆ. ಇನ್ನು ಇದೇ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಕ್ರಿಕೆಟ್ ಶುರುವಾಗಿದ್ದು QPL ಅನ್ನುವಂಥದ್ದು ಕ್ವೀನ್ಸ್ ಪ್ರೀಮಿಯರ್ ಲೀಗ್. ಸದ್ಯ ಬೆಂಗಳೂರು ಕ್ವೀನ್ಸ್ ಈ ಒಂದು ತಂಡಕ್ಕೆ ನಟಿ ಶ್ರುತಿ ಹರಿಹರನ್ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಈ ಒಂದು ಕ್ಯಾಪ್ಟನ್ಶಿಪ್ ಹೇಗೆಲ್ಲ ನಿಭಾಯಿಸ್ತಾರೆ ಅನ್ನುವಂಥದ್ದನ್ನ ಶ್ರುತಿ ಹರಿಹರನ್ ಅವರೊಟ್ಟಿಗೆ ನಾವು ಮಾತಾಡಿಸ್ತಾ ಹೋಗೋಣ. ಶ್ರುತಿ ಮ್ಯಾಮ್, ಎಷ್ಟು ಖುಷಿಯಾಗಿದ್ದೀರಾ? ಕ್ಯಾಪ್ಟನ್ಶಿಪ್ ಹೇಗೆ ನಿಭಾಯಿಸ್ತೀರಾ ನೀವು? ರೈಟ್, ನಾನು ಜಾಸ್ತಿ ಕ್ರಿಕೆಟ್ ಆಡಿಲ್ಲ, ಬಟ್ ಬೇಸಿಕ್ಸ್ ಅಂತೂ ಗೊತ್ತಿದೆ. ಸೊ ಹಾಗಾಗಿ ಈಗ ನನ್ನ ಟೀಮ್ ಅಲ್ಲಿ ಸದ್ಯಕ್ಕೆ ಸ್ವಲ್ಪ ಚೆನ್ನಾಗಿ ಆಡೋ ಪ್ಲೇಯರ್ಸ್ ಇದ್ದಾರೆ. ಅವ್ರದ್ದು ಒಂದು ಗೈಡೆನ್ಸು, ಅವ್ರದ್ದು ಒಂದು ಸಪೋರ್ಟ್ ಇಂದಾನೆ ಐ ಥಿಂಕ್ ನಾನು ನನ್ನ ಕ್ಯಾಪ್ಟನ್ಸಿನ ಮುಂದೆ ತಗೋತೀನಿ. ಅಂಡ್ ಆದಷ್ಟು ನನ್ನ ಟೀಮ್ ನ ನಾವು ಗೆಲ್ಲೋದೇ ನಮ್ ಗುರಿ. ಆದ್ರೆ ಗೆದ್ದಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಚೆನ್ನಾಗಂತೂ ಆಡ್ಬೇಕು, ಕರೆಕ್ಟ್ ಆಗಿ ಟಕ್ಕರ್ ಕೊಡ್ಬೇಕು ಅನ್ನೋ ಒಂದು ಆಸೆ ಇದೆ. ಸೊ ಲೆಟ್ಸ್ ಸಿ. ಶ್ರುತಿ ಮ್ಯಾಮ್ ಅಂದಿದ ತಕ್ಷಣ ನಮಗೆ ಹಾನೆಸ್ಟಿ ಅನ್ನುವಂಥದ್ದು ನೆನಪಿಗೆ ಬರುತ್ತೆ. ನ್ಯಾಯಯುತವಾಗಿರುವಂತಹ ವಿಷಯಗಳಿಗೆ ನೀವು ಧ್ವನಿ ಎತ್ತುತ್ತೀರಾ. ಸದ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಆಗ್ತಿರುವಂತಹ ಒಂದು ಬೆಳವಣಿಗೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ದರ್ಶನ್ ಅವರ ಒಂದು ಪ್ರಕರಣ ಇರ್ಬೋದು, ನೀವು ಸಹ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿರುವಂತದ್ದು. ಇದ್ರ ಬಗ್ಗೆ ಸದ್ಯಕ್ಕೆ ನಂದು ಏನು ಕಮೆಂಟ್ಸ್ ಇರಲ್ಲ. ಅಟ್ಲೀಸ್ಟ್ ರೇಣುಕಾ ಸ್ವಾಮಿ ಅವರ ಒಂದು ಕುಟುಂಬಸ್ಥರಿಗೆ ಏನಾದ್ರೂ ಸಾಂತ್ವನದ ಮಾತುಗಳನ್ನ ಹೇಳಕ್ ಇಷ್ಟಪಡ್ತೀರಾ? ಮೇ ಹಿಸ್ ಸೋಲ್ ರೆಸ್ಟ್ ಇನ್ ಪೀಸ್. ಕೊನೆಯದಾಗಿ ಮ್ಯಾಮ್, ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣು ಮಕ್ಕಳಿಗೆ ಅಕಾರ್ಡಿಂಗ್ ಟು ದ ಸರ್ವೆ, ಗೂಗಲ್ ಸರ್ವೆ, ಹೆಣ್ಣು ಮಕ್ಕಳಿಗೆ ಜಾಸ್ತಿ ಒಂದು ಟ್ರೋಲ್ ಇರ್ಬೋದು, ಶೋಷಿತ ಆಗ್ತಿರೋಂಥದ್ದು. ಹೆಣ್ಣು ಮಕ್ಕಳಿಗೆ ನಿಮ್ಮ ಒಂದು ಸಂದೇಶ ಏನು? ಯಾಕಂದ್ರೆ ನೀವು ತುಂಬಾ ಸ್ಟ್ರಾಂಗ್ ಆಗಿರ್ತೀರಾ, ನಿಮಗೂ ಒಬ್ರು ಮಗಳಿದ್ದಾಳೆ. ಮುಂದಿನ ಪೀಳಿಗೆಯವರಿಗೆ ನಿಮ್ಮ ಒಂದು ಸಂದೇಶ ಏನಾಗಿರುತ್ತೆ? ಯಾವಾಗ ನೀವು ನೆಗೆಟಿವ್ ಕಮೆಂಟ್ಸ್ ನೋಡ್ತಿರೋ ನಿಮ್ಗೆ ರಿಪೋರ್ಟ್ ಮಾಡಕ್ಕಾಗತ್ತೆ, ಬ್ಲಾಕ್ ಮಾಡಕ್ಕಾಗತ್ತೆ, ಅದನ್ನ ಮಾಡ್ತಾ ಇರಿ. ಇವೆನ್ಚುಲಿ ಇಟ್ ವಿಲ್ ಗೆಟ್ ಬ್ಲಾಕ್ಡ್. ಬಟ್ ಎಷ್ಟೇ ನಾವು ಬ್ಲಾಕ್ ಮಾಡಕ್ ಟ್ರೈ ಮಾಡಿದ್ರು ಅಷ್ಟೇ ಜಾಸ್ತಿ ಜನ ಕಮೆಂಟ್ಸ್ ಮಾಡಕ್ ಬರ್ತಾರೆ. ಇದು ಸೆಲೆಬ್ರಿಟೀಸ್ ಪ್ರೊಫೈಲ್ಸ್ ಅಲ್ಲಿ ಮಾತ್ರ ಅಲ್ಲದೆ ನಾರ್ಮಲ್ ಗರ್ಲ್ಸ್ ಅಂದ್ರೆ ಎಲ್ಲರ ಹೆಣ್ಮಕ್ಳ ಪ್ರೊಫೈಲ್ಸ್ ಅಲ್ಲೂ ಕೂಡ ಈ ತರ ಕಮೆಂಟ್ಸ್ ಬರುತ್ತೆ. ಯಾವುದೇ ವಿಷಯ ಇದ್ರು ಒಳ್ಳೇದು ಇರುತ್ತೆ, ಅದ್ರಲ್ಲಿ ಕೆಟ್ಟದ್ದು ಇರುತ್ತೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕೆಲವೊಂದು ಕೆಟ್ಟ ವಿಷಯಗಳಿದೆ. ಲೆಟ್ಸ್ ಟ್ರೈ ಅಂಡ್ ಬೀಟ್ ದ್ಯಾಟ್ ಅಂಡ್ ಲೆಟ್ಸ್ ಟ್ರೈ ಅಂಡ್ ಗೆಟ್ ಇಟ್ ಔಟ್ ಆಫ್ ಅವರ್ ಸಿಸ್ಟಮ್ ಅಷ್ಟೇ. ಕೊನೆಯದಾಗಿ ಮ್ಯಾಮ್, ನಿಮಗೆ ಖಂಡಿತವಾಗ್ಲೂ ಆಸ್ ಅ ಸೆಲೆಬ್ರಿಟಿಯಾಗಿ ಟಾರ್ಗೆಟ್ ಆಗಿರ್ತೀರಾ, ಅದರಲ್ಲೂ ಹೆಣ್ಣು ಮಕ್ಕಳಾಗಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನಿಮ್ಮ ಒಂದು ಸ್ಟ್ಯಾಂಡ್ ಮೊದಲೇದಾಗಿ ತಗೊಳ್ಳುವಂತದ್ದು ಈ ಒಂದು ವಿಚಾರದಲ್ಲಿ ಬಂದಾಗ ಏನಿರುತ್ತೆ ನಿಮ್ಮ ಸ್ಟ್ಯಾಂಡ್? ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಟ್ರೋಲ್ಸ್ ಬಗ್ಗೆನಾ? ಏನೂ ಇರಲ್ಲ. ಇಟ್ಸ್ ಆಲ್ವೇಸ್ ದೇರ್, ಇಟ್ ಇಸ್ ಆಲ್ವೇಸ್ ಗೋಯಿಂಗ್ ಟು ಎಕ್ಸಿಸ್ಟ್. ಮುಂಚೆನೂ ಇತ್ತು, ಈಗಲೂ ಇದೆ, ಇನ್ನು ಮುಂದೆ ಇದ್ದೇ ಇರುತ್ತೆ. ಸೊ ಅದನ್ನ ನಾವು ಹೆಂಗ್ ಎದುರಿಸ್ತೀವಿ, ಅದು ನಮ್ಮನ್ನ ಎಫೆಕ್ಟ್ ಮಾಡದೆ ನಾವು ನಮ್ಮನ್ನ ಹೆಂಗ್ ನೋಡ್ಕೋತೀವಿ, ಅದು ಬಹಳ ಇಂಪಾರ್ಟೆಂಟ್ ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ನಟಿ ಶ್ರುತಿ ಹರಿಹರನ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಶ್ರುತಿ ಕೀರ್ತಿ ಬಾಚಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.